ಗೈಸ್ ಇದು ಒಂದು ಪ್ರಾಪರ್ ಹಳ್ಳಿ ಮದುವೆ. ನಾಷ್ಟಕ್ಕೆ ಫುಲ್ಲು ರಶ್ ಇದ್ದಾರೆ ಅಂದ್ಬಿಟ್ಟು ಕಾರ್ ಎತ್ಕೊಂಡಿರೋ ಓಡ್ ಬರ್ತೀನಿ ಅಂತ ಬಂದ್ಬಿಟ್ರು ಗೈಸ್. ನೀವು ಏನು ನಾವು ಸೈಲೆಂಟ್ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮಮ್ಮ ಕೋಪ ಏಕೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ಬ್ಲಾಗ್ ಏನು ಅಂದರೆ ನಮ್ಮ ಅಣ್ಣ ಹೇಳ್ತಾರೆ. ನಮಸ್ಕಾರ ಅಣ್ಣ. ನಮಸ್ತೆ. ಸಮಸ್ತ ಕರ್ನಾಟಕ ಜನರಿಗೆ ನೀಟಾಗಿ ಹೇಳು. ಏನ ಅಜ್ಜಿ ಇತ್ತು ನಿಂತಿ ತಂದ್ಬಿಟ್ಟು ಓಡ್ ಬಂದ್ಬಿಟ್ಟ. ಹೇಳ ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಗೈಸ್. ಈ ಸ್ಟ್ಯಾಂಡ್ ತಗೊಂಡ್ರು ಗೈಸ್. ಈ ಸ್ಟ್ಯಾಂಡು ಪೇಂಟ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ವಾಪಸ್ ಕೊಡ್ತಾರೆ. ಊರಿಗೆ ಹೋಗ್ತಾ ಇದೀವಿ. ಉದ್ದೇಶ ನಮ್ಮ ಮನೆ ಪಕ್ಕ ರಜನಿ ಅಣ್ಣ ಅಂತ ಇದ್ರಲ್ಲ, ನೋಡಿರ್ತೀರಾ, ಅವ್ರಿಗೆ ಮದುವೆ ಸೆಟ್ ಆಗಿದೆ. ಅವ್ರದ್ದು ನಾಳೆ ಮದುವೆ. ನಿಮ್ನ ಕೇಳಿದ್ವಿ. ಅಪ್ಪ 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 ಹಿಡ್ಕೊಳ್ಳೋ ಬಾರೋ, ಇಲ್ಲಿ ಫೋನ್ ಬಿಟ್ಟು ಸೈಡ್ಗೆ. ನೋಡಿ ಗೈಸ್, ನಮ್ಮ ಅಣ್ಣ ಒಬ್ಬ ಹೆಂಗ್ ಕೆಲಸ ಮಾಡ್ತಾನೆ. ರೈಟ್ ಗೈಸ್, ನಮ್ಮ ಅಣ್ಣ ಕೆಲಸ ಮಾಡ್ತಾವನೆ ಗೈಸ್. ಗೈಸ್ ಇದನ್ನ ತಗೊಂಡ್ವಿ. ಬಟ್ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಅಲ್ಲಿ ಇಟ್ಕೊಂಡಿದ್ರೆ ಆ ಗ್ಲಾಸ್ ಹೊಡೆದು ಟಚ್ ಆಗ್ತಿದೆ. ಅಷ್ಟು ದೊಡ್ಡದಾಗಿದೆ. ನೋಡಿ 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 ನೋಡಿ, ಅಷ್ಟು ದೊಡ್ಡದಾಗಿದೆ. ಆ್ಯಂಡ್ ಏನಾಗುತ್ತೆ ಅಂದರೆ ಆ ಗ್ಲಾಸಿಗೆ ಟಚ್ ಆಗ್ತಿದೆ. ಹಾಗಾಗಿ ಟಚ್ ಆಗಿ ಹೊಡೆದೋಗುತ್ತೆ ಗ್ಲಾಸು ಅಂತ ಬೈಯಕ್ಕೆ ವಿ ಆರ್ ಟೇಕಿಂಗ್ ದಿಸ್ ಟು ಅವರ್ ದೊಡ್ಡ ಸಾಧನೆ ಹಳ್ಳಿ. ಅಲ್ಲಿ ಹೋಗ್ಬಿಟ್ಟು ಏನಾದರೂ ಒಂದು ಸಾಧನೆ ಮಾಡಲಿ ಇದು ಅಂದ್ಬಿಟ್ಟು ಎತ್ಕೊಂಡಿದ್ದೀವಿ. ಆಯಿತಾ? ನಮ್ಮ ಅಣ್ಣ ಇವಾಗ ಎತ್ಕೊತಾನೆ ನೋಡಿ ಹೆಂಗೆ. ಗೈಸ್ ನೋಡಿ, ಕೇಕ್ ಊರಲ್ಲಿ ಮಕ್ಳಿಗೆ. ಏನಮ್ಮ ಹಿಂಗೆ ಎತ್ಕೊಂಡಿದ್ದೆ ಊರಲ್ಲಿ? ಬಾಕ್ಸ್ ಎಲ್ಲ ಬಿಸಾಕ್ಬಿಟ್ಟಿದ್ದೀವಿ. ದನ ಇದ್ದಂಗೆ ಅವಳೆ. ಇಲ್ಲಿ ಮರಿ ಎತ್ಕೋ ಬೇಗ ಗೈಸ್. ನಾಳೆ ರಜನಿ ಅಣ್ಣನ ಮದುವೆ. ಇವಾಗ ಹಂಗೆ ಹೋಗ್ತಾ ಅಂದವೆ ನಂದಿ ಟೊಯೋಟದಲ್ಲಿ ಸರ್ವಿಸಿಗೆ ಕೊಟ್ಟಿದ್ವಿ ತಾನೆ ಗೈಸ್. ಅವಾಗ ಏನೇನೋ ಕೆಲಸ ಮಾಡಿಬಿಟ್ಟಿದ್ದಾರೆ ಅವರು. ಅಂದರೆ ಅಲ್ಲಿ ನಮ್ಮ ವಯರಿಂಗ್ಸು ಅವೆಲ್ಲ ಎತ್ತಿ ಒಳಗಾಕ್ಬಿಟ್ಟಿದ್ದಾರೆ. ಆ್ಯಂಡ್ ನಂದಿ ಟೊಯೋಟಾ ಸರ್ವಿಸ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್. ಬನ್ನಿ ಇವಾಗ ಹೋಗ್ಬಿಟ್ಟು ಆ ವಯರೆಲ್ಲ ಬಿಡಿಸ್ಬೇಕು. ತಿರ್ಗಾ ನೋಡಿ, ಎರಡೆರಡು ಕೆಲಸ ಕೊಡ್ತಾರೆ. ದುಡ್ಡು ಇಸ್ಕೊಳ್ಳೋದು ಅಷ್ಟು ಇಸ್ಕೊತಾರೆ, ತಿರ್ಗಾ ನಮ್ಗೆ ಎರಡೆರಡು ಕೆಲಸ ಕೊಡ್ತಾರೆ. ಅದು ನಿನಗಿರ್ಬೇಕು ಜವಾಬ್ದಾರಿ. ಏನು ಅವ್ರಿಗೆ ಸೆನ್ಸ್ ತಾನೆ, ಅವ್ರ ತಾನೆ ಸೆನ್ಸ್. ಓಕೆ, ಅಲ್ಲಿ ಇರೋದೇ ಗೊತ್ತಿಲ್ಲ ನನಗೆ. ನಿನಗೆ ಗೊತ್ತಿತ್ತಾ? ನನಗೆ ಗೊತ್ತಿತ್ತು. ನನಗೆ ಅಲ್ಲಿ ಇರೋದು ಗೊತ್ತಿತ್ತು. ಪೆಂಡ್ರೈವ್ ಹಾಕಿದ್ದು ನಾನೇ. ಪೆಂಡ್ರೈವ್ ಪ್ರಜ್ವಲ್ ರೇವಣ್ಣ ನನ್ನ ಅವನು. ಶ್ರೀ ಮಸಾಲ ಮಜ್ಜಿಗೆ ವಿತೌಟ್ ವಾಟ್ರು ಕ್ಲೀನು ಶೇವು. ಇಲ್ಲಿ ಬಂದರೆ ಗಾಡಿ ಇವಾಗ ಕೊಟ್ಟಿದ್ದೀವಿ ಗೈಸ್. ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆಯಾ? ನೀನು ಆಡ್ತೀಯಾ ಚೆಸ್ಸು? ಚೆಸ್ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಸರ್. ನೀನು ಹೇಳ. CHESS. ಚೆಸ್ ಅಲ್ಲ, ಚೆಸ್. ಅದೇ CHESS. ಮತ್ತೆ ನೀನು ಚೆಸ್ ಅಂತೀಯಾ? ನಿನಗೆ ಸ್ಪೆಲ್ ಮಾಡೋಕ್ಕೆ ಬರಲ್ಲ ನಿನಗೆ. ಚೆಸ್ ಅಲ್ಲಿ ಗೈಸ್, ವಿ ಆರ್ ಬ್ಯಾಕ್. ಮನೆಗೆ ಬಂದೀವಿ, ನಾವು ಬಂದೀವಿ ಗೈಸ್. ಅದೇ ರೇಷ್ಮೆ. ಊರಿಗೆ ಬಂದರೆ ಈ ಫೀಲ್ಡು. ಊರಲ್ಲಿ ಯಾವ ಲೆವೆಲ್ ಬಿಸಿಲಿದೆ ಅಂದರೆ ಹೋದ್ರೇ ನಾನು ತಂದೂರಿ ಆಗಿಬಿಡ್ತೀನಿ. ಈಚೆ ಕಾಲಿಟ್ರೇ ತಂದೂರಿ ಆಗಿಬಿಡ್ತೀನಿ. ಆ್ಯಂಡ್ ಇವತ್ತು ಗುರುವಾರ ಗೈಸ್. ನಾನು ಗುರುವಾರ ಇವ್ರು ಯಾರು ನಾನ್ ವೆಜ್ ತಿನ್ನಲ್ಲ ಅಂತ ಊಟ ಪಾರ್ಸಲ್ ತಂದಿದ್ದೀನಿ. ನನಗೆ ಮಾತ್ರ ನಾನ್ ವೆಜ್ ತೊಗೊಂಡಿದ್ದೀನಿ. ಇವಾಗ ಇವ್ರಿಗೆ ಹೊಟ್ಟೆ ಹೊರಿಸ್ತೀನಿ ನೋಡಿ. ನೋಡಿ ನಮ್ಮ ಅಣ್ಣ ಬುಟ್ಟಿ ಹೆಂಗೆ ಎತ್ತಿದ್ದಾನೆ. ಕೊಡಗಿನ ವೀರ, ದೊಡ್ಡ ಸಾಧನಳ್ಳಿ ಧೀರ. ಇವಾಗ ಇದನ್ನ ಇಲ್ಲಿ ಹಾಕೊಂತೀವಿ ಗೈಸ್. ಹಾಕ್ಕೊಂಡು ಕುತ್ಕೊಂಡು ಆಟ ಆಡ್ಕೊಂಡು ಜಾಲಿ ಮಾಡ್ಕೊಂಡು ಐಸ್ ಕ್ರೀಮ್ ಬೇಕಾ ಗೈಸ್. ನೋಡಿ, ಸಿಪಿ ಪರೋಟ, ಮತ್ತೊಂದು ಗ್ರೇವಿ, ಈರುಳ್ಳಿ, ಮತ್ತೊಂದು ಬಿರಿಯಾನಿ. ಇವ್ರದ್ದು ನೋಡಿ ಗಾಯ್ಸ್, ಇವ್ರದ್ದು ನೋಡಿ. ಇದು ಪನ್ನೀರ್ ಫ್ರೈಡ್ ರೈಸು.
ಅದು ಯಾಕಿಲ್ಲ ಮುಟ್ತೀಯಾ ಪನ್ನೀರ್ ಚಿಲ್ಲಿ ತರ್ಗೋ ಒಂದು ಪೀಸ್ ಕೊಡು ನೋಡೋಣ. ನಾ ಕೊಡಂಗಿಲ್ಲ ಹಂಗೆ ಕೊಡಲ್ಲ ಅದೆಲ್ಲ 10 ಪೀಸ್ ಬಂದಿರಲ್ಲ. ಗ್ರೇವಿ ಮಾಡಿಸಿರೋದು ಬಿಡೋ. ಆಯ್ತಿರು ಡ್ರೈ ಅಲ್ಲ ಬೇಬಿ ಕಾರ್ನ್ ಅದು ಬೇಬಿ ಮತ್ತೆ ಪನ್ನೀರ್ ಅಂತ್ಯಾ ಮಿಕ್ಸ್ ಮಾಡಿಸಿರೋದು. ಎರಡು ಪನ್ನೀರ್ ಫ್ರೈಡ್ ರೈಸ್ ಒಂದು ಇದಕ್ಕೆ ಎಷ್ಟು ಹೇಳ್ಬಾರ್ದು. ಹೇಳು ಹೇಳು ಲ್ಯಾಕ್ ಮಾಡಬೇಡ ಹೇಳು. 700 ಗೈಸ್ 2 ಪನ್ನೀರ್ ಬಿರಿಯಾನಿ ಒಂದು ಇದಕ್ಕೆ 700 ರೂಪಾಯಿ. ಮತ್ತು ನಾನು ನೋಡಿ 2 ಮಟನ್ ಬಿರಿಯಾನಿ 3 ಸಿಪಿ ತೊಗೊಂಡಿದ್ದೀನಿ 600 ರೂಪಾಯಿ. 600 ರೂಪಾಯಿ ಅಲ್ಲ 590 ರೂಪಾಯಿ. ಸಿ ವೆಜ್ ಇಸ್ಕೊ ಹಾಂ ಇಲ್ಲಿದೆ. ಏ ಓಡ್ಬೇಡ ಮಮ್ಮಿ ಮನೆ ಬಿಟ್ಟು ತಿನ್ಬಾ ಅಮ್ಮ ಅಮ್ಮ ಹೋಗ್ಬಿಡಮ್ಮ. ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಅಂದರೆ ಅದೇ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಮಾಡ್ತಾಯಿದ್ದೀವಿ. ಇವಾಗ ನಾವೆಲ್ಲ ರೆಡಿಯಾಗಿ ಸ್ಟಾರ್ಟ್ ಆಗಿದ್ದೀವಿ. ವ್ಲಾಗ್ನ ಯಾವ್ದ್ರಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಆಸ್ಮಾ ನಮ್ಮ ಅಣ್ಣ ನೋಡಿ ಬಾಯ್ ಇವಾಗ ತೋರಿಸ್ಬಿಡು. ಚೆನ್ನಾಗಿ ಬೈಸ್ಬಿಟ್ಟು ಹೇಳ ಹೇಳೋದ ಹೇಳು ಮುನ್ಸ್ಕೊಂಬಿಟ್ಟವ್ನೆ ಗೈಸ್ ಹೇಳ. ಸುಮ್ಮನೆ ಯಾವಾಗ ಅಂದ್ರೆ ಯಾವಾಗ ಬಂದ್ಬಿಟ್ಟು ಎತ್ಕೊಂಡ್ಬಂದ್ಬಿಟ್ಟು ನಾನು ಎತ್ಕೊಂಬಂದ್ಬಿಟ್ಟ ಎತ್ಕೊಂಬಂದ್ಬಿಟ್ಟ ಅವ್ರಿಗೆಲ್ಲ ಸುಮ್ಮನೆ ಕಮೆಂಟಲ್ಲಿ ಎಲ್ಲ ಬೈಸ್ತಾನೆ. ಏನಂತ ಯಾರ್ಯಾರು ಬೈತಾರೆ ಶೇಮ್ ಆನ್ ಯು ಅಂತ ಯಾವಳು ಹಾಕಿದ್ಲಲ್ಲ. ನೋಡಿ ನೀನು ಯಾರ್ಯಾರು ಬೈದಿರ್ತೀವಿ ಇವಾಗೆಲ್ಲ ಆಪರ್ಚುನಿಟಿ ತಗೊಂತಾರೆ. ನೀನು ಹಾಂ ಮತ್ತೆ ತಮ್ಮಂಗೆ ವಿಶ್ ಮಾಡೋದ್ರಲ್ಲೇನು ಮಾಡ್ದೆ ತಾನೆ. ಅದು ಬೆಳಗ್ಗೆ ವಿಡಿಯೋದಲ್ಲಿ ಮಾಡಬೇಕಿತ್ತು. ಅದು ಬೇರೆ ಅದು ಬೇರೆ ಇದು ಬೇರೆ. ಎಲ್ಲರಿಗೂ ಗೊತ್ತು ಗೈಸ್ ವರಿ ಓಳು ಗೈಸ್ ಅವನು. ಬನ್ನಿ ಗೈಸ್ ಒಬ್ಬೊಬ್ರದ್ದು ಔಟ್ಫಿಟ್ ಚೆಕ್ ಮಾಡಿಸ್ತೀನಿ ಕ್ಯಾಮ್ರಾದಲ್ಲಿ. ಇನ್ನೂ ಸಕ್ಕತ್ತಾಗಿ ಕಾಣಿಸ್ತೀನಿ ನೋಡಿ ಗೈಸ್. ಅಪ್ಪಾಜಿ ಬಂದರು. ಅಪ್ಪಾಜಿ ಆಯನ್ನಿ ಹಾಯ್ ನಮಸ್ಕಾರ. ನಮಸ್ಕಾರ. ನನ್ನೆಲ್ಲಿ ನೋಡ್ತೀಯ ಕ್ಯಾಮ್ರಾ ನೋಡು. ನಮಸ್ಕಾರ. ಹಾಂ ವೆಲ್ಕಮ್ ಬ್ಯಾಕ್ ನಮ್ಮ ರಜನಿ ಮದುವೆಗೆ. ವೆಲ್ಕಮ್ ಬ್ಯಾಕ್. ನಮ್ಮ ವಸಂತ ರಾಜ ಸೋದರ ಮಾವ ರಜನಿ ಮದುವೆಗೆ ಬರ್ತಾ ಇದ್ದೀವಿ. ಓಕೆ ನಾನೇನು ವಸಂತರಾಜ್ ಮದುವೆಗೆ ಅಂತ ನೋಡಿ ಗೈಸ್ ನಮ್ಮ ಅಪ್ಪನ ಶರ್ಟ್ ಹಾಕೊಂಬಿಟ್ಟು ಶೋಕಿ ಮಾಡ್ತಾನೆ. ಇಬ್ರು ಒಂದೇ ತರ ಶರ್ಟ್ ಸೇಮ್ ಹಂಗೆ ಇದ್ದೆ ಕಣ. ಅಲ್ಲಿ ನೋಡಿದವರು ಅಣ್ಣ ತಮ್ಮ ಅಂದ್ಬಿಟ್ಟಾರು ಹುಷಾರು. ಅವನು ಅವ್ರ ಅಪ್ಪನ ಊಟಲ್ಲ ಅದಕ್ಕೆ ಅವ್ರ ಅಪ್ಪನ ದುಡ್ಡಲ್ಲಿ ಹೋಗಿ ಮಾಡ್ತಾನೆ. ಹಾಂ ನೀವು ಯಾರಾದ್ರೂ ಹುಟ್ಟಿದ್ರೆ ಬಂದು ಮಾಡ್ರಿ. ಅಲ್ಲ ಇದು ಪ್ಯಾಕೆಟ್ ಎಲ್ಲ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ ಒಪ್ಪನ ಶರ್ಟ್ಗೆ. ಅಂಕಲ್ ಬಿಡು ಏನು ಓವರಾಯ್ತು. ಬಟ್ ನೋಡಿ ನಮ್ಮ ಅಪ್ಪನ ಶರ್ಟ್ ನಮ್ಗೆ ಕರೆಕ್ಟಾಗಿ ಆಗುತ್ತೆ. ನಮ್ಮ ಅಮ್ಮನ ಔಟ್ಫಿಟ್ ನೋಡಿ ಗೈಸ್. ಹೌದಾ ತಗೊಂಬಂದು ಕೊಟ್ಟಂಗೆ ಹೇಳ್ತಾನೆ. ಹೇಳ್ ಬಾಬಾ ತಿರ್ಗಾ ಗೀಯ ಗೀಯ ನಾಗಿಯ ಗಾಗಿರ ಗೀಯ ನಾಗಿರ ಗೀಯ. ನಮ್ಮಮ್ಮ ಮುಯ್ ಚಿಂತೆ ಗೈಸ್. ನಮ್ಮ ಅಣ್ಣ ಆಫ್ ಮಾಡು ಅಂತ. ಲೆಟ್ಸ್ ಗೋ.
ಖರ್ಚು ಜಾಸ್ತಿ ಆಗಿದೆ. ಹಾಂ ಸ್ಮಶಾನ ವಾಸಿನಿ ಏನು ಏನು ರಜನಿ ಮಾತಾಡ್ತು ರಜನಿ ಏನಿತ್ತು ಈ ಸೈಡ್ ಬರಪ್ಪ ಇಲ್ಲಿ. ದೇವಸ್ಥಾನ ಅನ್ನೋದು ಮರೆತು ಬಿಟ್ಟು ವಿಡಿಯೋ ಮಾಡು ಅಂತ ಅವ್ರು ನೋಡಿ ಗೈಸ್ ನಮ್ಮಮ್ಮ. ದೇವಸ್ಥಾನದಲ್ಲೇ ಮಾಡ್ಬೇಕು, ಒಳ್ಳೆ ಇದು ಇರುತ್ತೆ. ಗೈಸ್ ಇದು ಒಂದು ಪ್ರಾಪರ್ ಹಳ್ಳಿ ಮದುವೆ. ಹೆಂಗಿತ್ತು? ಒಂದು ನಾರ್ಮಲ್ ಪ್ರಾಪರ್ ಒಂದು ಹಳ್ಳಿ ಮದುವೆ ಹೆಂಗಿತ್ತು? ಅವಾಜ್ದ ಮದುವೆ ಸಕಲಾಗಿತ್ತು. ಹ್ಞೂ ಏನೋ ಒಂದು ಅದೇ ಹೇಳೋದು, ಕಾದಷ್ಟು ಅಲ್ಲ, ಯಾವ ಟೈಮಲ್ಲಿ ಏನಾಗಬೇಕು ಅಂತ ಇರುತ್ತೋ ಅದು ಅದೇ ಟೈಮ್ಗೆ ಆಗುತ್ತೆ. ವೆಯ್ಟ್ ಮಾಡಬೇಕು, ಪೇಷನ್ಸ್ ಇರಬೇಕಷ್ಟೇ, ತಾಳ್ಮೆ. ಗೈಸ್ ಇಲ್ಲಿ ನೋಡಿ ಗೈಸ್, ಕಾಲಭೈರವ ಹಿಂದೆ ತಿರುಗಿರೋದು. ಆ ಸೈಡಿಂದ ಹೆಂಗೆ ಕಾಣುತ್ತೆ? ಹೆಂಗೆ ಕಾಣುತ್ತೆ ಆ ಕಡೆಯಿಂದ? ಮುಂದ್ಗಡೆ ಹೋದ್ರೆ ಬರುತ್ತೆ, ಇಲ್ಲಿ ಹೋಗಿ ಒಂದು ಪ್ರಾಪರ್ ಹಳ್ಳಿ ಮದುವೆ ಹೆಂಗೆ ನಡೆಯುತ್ತೆ ಹಿಂಗೆ ನಡೆಯುತ್ತೆ. ಸಖತ್ತಾಗಿತ್ತು. ಬಿಸ್ಲಿಗೆ ಫೇಸ್ ಎಲ್ಲ ಡಲ್ ಆಗೋಯ್ತು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಗಂಡು ಹೆಣ್ಣು ಕುಣಿಸೋದು ಇಲ್ಲೇ ಇಲ್ಲೇ ಕುಣಿಸೋದು. ಇಲ್ಲೂ ಈ ಥರ ಇಲ್ಲಿ ಗಂಡು ಹೆಣ್ಣು ನೆಕ್ಸ್ಟ್ ಚಂದನ್ ಯಾವಾಗ ಮದುವೆ? ಕಾಲ ಕೊಟ್ಟು ಬರಬೇಕು. ಪೆನ್ ನಮ್ಗೆ ತಂದಿಲ್ಲ. ತಂಗಿಲ್ಲ ತಾತ. ನೋಡಿ ಗೈಸ್, ಇವಾಗೆಲ್ಲ ಮೂವಿ ಕಾರ್ಡ್ ಅನ್ನೋದೇ ಮರ್ತೋಗ್ಬಿಟ್ಟವ್ರೆ. ಮೇಲವ್ರ ಹತ್ರ ಐತೆ ಪೆನ್ ಇಲ್ಲ ತಾತ. ಅಲ್ಲೇ ಹೋಗ್ತಾತ. ತಾತ ಬಿಟ್ರೆ ಹೊಡಿತಾತ ತಾತ. ಡೈರೆಕ್ಟ್ ಬಂದ್ಬಿಟ್ಟು ಕೊಡ್ತ್ಯಾ. ಇಲ್ಲಿ ಸತೀಶ್ ಅಣ್ಣ ಹತ್ರ ಐತೆ ಅನ್ಕೊಂಡಿರತ್ತೆ. ಯಾವಾಗ? ಇವತ್ತಾ? ಗಾಯ್ಸ್, ಗಂಡು ಹೆಣ್ಣು ನಾ ಕುಣ್ಸಕ್ಕೆ ಮುಂಚೆನೇ ನಾನೇ ಕುತ್ಕೊಂಡ್ಬಿಟ್ಟಿದ್ದೀನಿ ಸಿಂಹಾಸನದ ಮೇಲೆ. ನೋಡಿ, ಚಿಕ್ಕ ವಯಸ್ಸು ಫೀಲ್ ಬರ್ತಿದೆ ಗೈಸ್. ಚಿಕ್ಕ ವಯಸ್ಸಲ್ಲಿ ಕುತ್ಕೊಂಡಿದ್ದೆ ಫೀಲ್. ಇರಿ, ನಮ್ಮ ಅಣ್ಣ ಫೋಟೋ ತೆಗಿತಾವ ಗೈಸ್. ಚಾಲೆಂಜ್ ಮಾಡಿದ್ರು ಹೋಗಿ ಇಲ್ಲಿ ಕುತ್ಕೋ ಅಂತ. ಬಂದು ಕೂತಿದ್ದೀನಿ. ಎಲ್ಲಿ ಗೊತ್ತಾ? ಇಲ್ಲಿ ನೋಡಿ. ಇವ್ರು ನೋಡಿ ಗೈಸ್, ನಾಷ್ಟಕ್ಕೆ ಫುಲ್ಲು ರಶ್ ಇದ್ದಾರೆ ಅಂದ್ಬಿಟ್ಟು ಕಾರ್ ಎತ್ಕೊಂಡಿರೋ ಓಡ್ ಬರ್ತೀನಿ ಅಂತ ಬಂದ್ಬಿಟ್ರು ಗೈಸ್. ನೋಡಿ ಅಲ್ಲಿ ಹಿಂಗೆ ನಿಂತಿದ್ದಾರೆ. ಇನ್ನೇನು ಓಡ್ ಬರ್ತಾರೆ ಅವರು, ಓಡ್ ಬರ್ತಾರೆ ಇನ್ನೇನು. ನೋಡಿ ಹಂಗೆ ಸೈಲೆಂಟಾಗಿ ಬಂದರು. ನಮ್ಮಪ್ಪ ಬಂದರು ಫಸ್ಟು. ನೋಡಿ, ನಮ್ಮ ಅಪ್ಪಾಜಿ ಅವ್ರು ಬಂದರು, ಫಸ್ಟ್ ಕ್ಯಾಂಡಿಡೇಟ್. ಬಂದರು ನಮ್ಮಪ್ಪ ಬಂದರು. ಹಾಂ, ಇದೇ ಗಾಡಿ ನಿಮ್ದ ಗಾಡಿ. ನಿಮ್ದು ಹತ್ತು ಹೆಂಡತಿ ಮಕ್ಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅವ್ರೇನೋ ಬರಲ್ಲ ಅಂದ್ರಪ್ಪ, ನೀವು ತಿಂತೇನೋ ಬಸ್ಸಲ್ಲಿ ಅಂದ್ರು. ಹೌದಾ? ಹೊರಡದ ಹಂಗಂದ್ರೆ? ಹೊರಡದಂತ ಹೊರಡದ? ಅವ್ರೇನು ಬರಲ್ಲ ಅಂತ ಪಕ್ಕನಾ? ಬೈಕ್ ಅಂತಾರೆ ಅಂದ್ರು. ಗೈಸ್, ಹಂಗಾದ್ರೆ ದೇ ಆರ್ ನಾಟ್ ಕಮ್ಮಿಂಗ್ ಗೈಸ್, ವಿ ಆರ್ ಗೋಯಿಂಗ್ ಅಂತ. ಇದೆಲ್ಲ ಸುಳ್ಳು ಗೈಸ್. ಓಡ್ ಬರ್ತಾವ್ರು ನೋಡಿ ಅವ್ರ ಹಿಂದೆ. ಇಲ್ಲೇನಾದ್ರೂ ಅವ್ರು ಬಂದಿಲ್ಲ ಅಂದಿದ್ರೆ ಅಷ್ಟೇ ಅವ್ರ ಕತೆ. ಜೂಟ್ ನಾವೇನಿಲ್ಲ, ಯೋಚನೆ ಮಾಡಲ್ಲ, ಹೋಗ್ತಾ ಇರ್ತೀವಿ ನಾವು. ಅಲ್ಲಪ್ಪ, ಫಸ್ಟೇ ಹಿಂಗೆ ನಾವು ನೋಡಿ. ಫಸ್ಟು ಮೊದಲೇ ಒಂದು ಕ್ಯಾಂಡಿಡೇಟ್ ನಂಬರ್ 2, ಕ್ಯಾಂಡಿಡೇಟ್ ನಂಬರ್ 3. ವಿಡಿಯೋ ಏನಕ್ಕೆ ಮಾಡ್ತಿದ್ಯಾ ಅಂತ ಅವ್ರು ನೋಡಿ ಪಾಪ. ಅವ್ರಿಗೆ ಗೊತ್ತಾಗುತ್ತೆ. ಸುಮ್ಮೀರ ವಿಡಿಯೋ ಬೇರೆ ಮಾಡ್ತಾನೆ ಇವನು. ಮದ್ವೆಗೆ ಬಂದ ಕಡೆ ಓವರ್ ಕಡೆಗೆ ಹೋಗ್ಬೇಡ್ರಿ. ಏನು ಹೊರಗಡೆ ನಾವು ಸೈಲೆಂಟ್ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮಮ್ಮ ಕೋಪ ಏಕೆ ಗೀತಾ. ಗೈಸ್ ಬನ್ನಿ ಹೋಗೋಣ. ಗೈಸ್, ಎಳ್ಳೀರು ಕುಡಿಯೋಕೆ ಬಂದಿದ್ದೀವಿ ಗೈಸ್. ಬಿಸಿ ಎಳ್ಳೀರು, ಬಿಸಿ ಎಳ್ಳೀರ ಪಾಪ. ಅಲ್ಲೆಲ್ಲ ನಾಷ್ಟ ಒಳಗ ನೋಡಿ ಗೈಸ್, ಅಲ್ಲೆಲ್ಲ ನಾಷ್ಟ ಮಾಡಿಲ್ಲ ಅಂದ್ಬಿಟ್ಟು ಇವಾಗ ವಿ ಆರ್ ಇನ್ ವೈಷ್ಣವಿ ಹೋಟೆಲ್. ನಾನೇ ತಿನ್ನಕ್ಕೆ ಬಂದ್ಬಿಟ್ವಿ ಡೈರೆಕ್ಟ್. ಓಕೆ.
क्या पूछो सुपरवाइजर को पूछो क्या आइटम मिलेगा पहले ಮದ್ವೆಲಿ ನಾಷ್ಟ ಮಾಡಲ್ಲ ಗೈಸ್, ಇಲ್ಲಿ ಬಂದು ಇಲ್ಲಿ ತಿಂತವ್ರೆ. ಕ್ಯಾಮ್ರಾ ನೋಡಿ ಗೈಸ್, ಕ್ಯಾಮ್ರಾ ಕ್ವಾಲಿಟಿ ಮೇಲ್ಗಡೆ ಬಂದ್ ಮಾಡಲ್ಲ ನಾವು. ಅದೇ ಹೇಳಿದ್ರು ಅಲ್ಲಿ ಚಿಲ್ಲಿ ಚಿಕನ್ ಮತ್ತೆ ಗುಂಟೂರು ಚಿಕನ್ ಸಿಲಿಂಡರ್ ಇಲ್ಲ ಅಂದ್ಬಿಟ್ಟು ಮೇಲ್ಗಡೆ ಹೋಟೆಲ್ ಕ್ಲೋಸ್ ಆಗೋಗೈತಂತೆ ಗೈಸ್. ಏನು ರೆಡಿ ಆಗಿದೆಯೋ ಸಿಲಿಂಡರ್ಗೆ ಇಷ್ಟೊಂದು ಬೇಡಿಕೆ, ಸಿಲಿಂಡರ್ ಇಲ್ಲ ಅಂತಾನೆ ನೋಡಿ ಹೋಟೆಲ್. ಕಮಾನ್ ಲೆಟ್ಸ್ ಹ್ಯಾವ್ ನಾನ್ ವೆಜ್ ಬ್ರೇಕ್ಫಾಸ್ಟ್. ನಮ್ಮಮ್ಮ ಊದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಅಪ್ಪ ಅಲ್ಲಿ ನಾಷ್ಟ ಮಾಡ್ತಿಲ್ಲ ಅಂತ. ಏನಿಲ್ಲ. ಮತ್ತೆ ಆಮೇಲೆ ಹಿಂಗೆ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಲ್ಲಿ ಹೋಗಿ ಮದ್ವೆಲಿ ಪಾಪ ಊಟ ಮಾಡಿದ್ರೆ ನಮ್ಮ ತಮ್ಮ, ಸ್ವಂತ ತಮ್ಮ ಆಗಬೇಕು ಗೈಸ್, ತಮ್ಮನ ಮದ್ವೆಲಿ ಊಟ ಮಾಡ್ತೀರಾ ಬಂದು. ಪಕ್ಕದ ಮನೆ ನಾನು ವೆಜ್ ತಿನ್ನಕ್ಕೆ ಬಂದವರೆಲ್ಲ ಗೈಸ್. ಇವರೇ ಅಪ್ಪ ಮಗ ಇಬ್ರು ಅಪ್ಪ ಮಗ ಅನ್ಬೇಡ. ಕುತ್ಕೊ. ಬಂದರು ಗೈಸ್, ಸರ್ ಬಂದರು ನಮ್ಮ ದೊಡ್ಡ ಸರ್ ಬಂದರು. ಇವಂದೇ ಪ್ಲ್ಯಾನ್ ಗೈಸ್. ಪಾಪ ಸೈಲೆಂಟಾಗಿ ಎದ್ದೋಗ್ಬಿಡೋಣ ಅಂದ ಅದೇ ನಾನು ಕಣ್ಣು ಅಂದ್ಬಿಟ್ಯಾ ಭಯ ಇದೆ. ಗೈಸ್ ನೋಡಿ, ನನಗೆ ಮಾತ್ರ ನಾರ್ನಾರ್ ಪೀಸ್ ಹಾಕ್ಬಿಟ್ಟವ್ರೆ. ಚಿಲ್ಲಿ ಚಿಕನ್ ಅಲ್ಲಿ ವೆಜ್ ಊಟ ಬಿಟ್ಬಿಟ್ಟು ಅವ್ರು ಯಾಕೆ ನಾಚ್ಕೋತಾರೆ ಮಾತಾಡೋಕ್ಕೆ? ಬೇರೆ ಏನಿದೆ? ಬೇರೆ ಒಂದು ಸ್ವಲ್ಪ ಒಂದು 20 ನಿಮಿಷ ಮೇಲಾಗುತ್ತಾನೆ. ಅಲ್ಲ ಹೊರಾಗಲಿ ಏನೇನಿದೆ ಅಂತ ಕೇಳಿ. ಚಿಲ್ಲಿ ಚಿಕನ್ ಇದೆ, ಲೆಮನ್ ಚಿಕನ್ ಇದೆ, ಚಿಕನ್ ಭಾಸ್ಕರ ಏನೇನಾಗಿದೆ ಅನ್ನಲ್ಲ ಈಗ ಅದೇ ಕೊಟ್ಟನಲ್ಲ, ಅದೇ ಇದೊಂದೇನಾ? ಹೌದು, ಅದೇ ರೆಡಿ ಇದ್ದದ್ದು ಈಗ. ಮತ್ತೆಲ್ಲ ಇನ್ನು ಸೌದಿ ಎಲ್ಲ ನಿಧಾನಕ್ಕೆ ತಿನ್ನು, ಚಿಕನ್ ಬಿರಿಯಾನಿ ರೆಡಿ ಆಗ್ತದೆ. ಇಲ್ಲೇನು ಇಲ್ವಂತೆ ಗೈಸ್. ಹೋಟ್ಲು ಯಾಕೆ ಅಂದರೆ ಸಿಲಿಂಡ್ರ್ ಶಾರ್ಟೇಜ್ ಇರೋದಕ್ಕೆ ಇಲ್ಲಿ ನಮ್ಮ ಅಣ್ಣ ಹೇಳ್ತಾರೆ. ಶಾರ್ಟೇಜ್ ಆಗಿಬಿಟ್ಟಿದೆಯಲ್ಲ ಎಲ್ಲ ಕಡೆ ಈ ಸಿಲಿಂಡ್ರ್ ಇದರಿಂದ, ಯುದ್ಧದಿಂದ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಎಲ್ಲ ಕಡೆ ಹೋಟ್ಲುಗಳು ಕ್ಲೋಸ್ ಮಾಡಿದ ಮೇಲೆ ವೆಜ್ಜೆಲ್ಲ ಕ್ಲೋಸ್ ಆಗೋಗಿದೆ. ರೆಡಿ ಇರೋದು ಒಂದೇ ಬಿರಿಯಾನಿ, ಚಿಲ್ಲಿ ಚಿಕನ್, ಅದನ್ನೇ ತರಿಸ್ಕೊಂಡು ತಿಂತಾ ಇದು ಇದ್ದೀವಿ. ಸೌದೆ ಒಲೆಯಲ್ಲಿ ಮಾಡಿರೋದು. ಮುಂದಕ್ಕೆ ಮಾಡ್ತಾರೆ ಸೌದೆ ಒಲೆ, ಇದು ಸೌದೆ ಒಲೆಯಲ್ಲೇ ಮಾಡಿರೋದು. ಇವಾಗೆಲ್ಲ ಹಳೇದಕ್ಕೆ ಹೋಗ್ತಾರೆ ಅನ್ಸುತ್ತೆ. ಕರ್ಮ ರಿಟರ್ನ್ಸ್ ಹಾಕಿ ನಂಗೆ ತಲೆ ಇಲ್ಲ. ಗೈಸ್, ದಿಸ್ ಇಸ್ ವೈಟ್ ಫಾರ್ಮ್ ಅಂಜೋಲ್ ಗೈಸ್. ಹಾಕಿ ಡಾಲೋ ಭಯ್ಯ. ಹೆಂಗಿದೆ? ಎಷ್ಟು ಪೀಸ್ ಮಾಡಲು? 3 ಪೀಸು ಮಾಡಿ. 2 ಮಾಡಿ ಸಾಕು. ತಿಂತೀಯ? ಸೂಪರ್ ಆಗಿದೆ. ಬುಲೆ ಇದೆಯಾ ಹೆಂಗಾಗ್ಲಿ? ಯಾಕೆ ಮಕ್ಕ ಹಿಂಗೆ ಮಾಡ್ಕೊಂಡಿದ್ಯಾ? ಬೇಗ ಮಾಡಬೇಡ, ತಗೋ ಒಂದು ಸ್ವಲ್ಪ ಟೇಸ್ಟ್ ತಿನ್ನು. ಇದು ಸುಮ್ಮನಿರೋ. ಒಂದು ಸ್ವಲ್ಪ ತಿನ್ನು. ಅಮೌಂಟ್ ನಮ್ಮಪ್ಪ ಏನೋ ಕ್ವಶನ್ ಕೇಳ್ತಾರಂತೆ ನೋಡಿ, ಹೇಳಿ ರೆಡಿ. 5 5 5 + 5 = 11. 11. ಹಾಂ, ಏನು? ಕ್ಯಾಮ್ರಾ ನೋಡ್ಕೊಂಡು ಹೇಳು. 5 + 5 = 11. ಹಾಂ, ಏನಾದರೂ 11 ಆಗುತ್ತೆ. ಏನು ಹಾಕಿದ್ರೇನಾ ಅದಕ್ಕೆ? ಏನಾದರೂ 11 ಆಗುತ್ತೆ. 5 + 5 = 11. ಏನಾದರೂ 11 ಆಯಿತು. ಇದಕ್ಕೆ ಆನ್ಸರ್ ಮಾಡಿ ಗೈಸ್. ಆನ್ಸರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ. ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಹೇಳ್ತೀಯಾ? ಹಾಂ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಹೇಳ್ತಾರಂತೆ ಗೈಸ್. ನಮ್ಮ ಬಿರಿಯಾನಿ ಎಲ್ಲ ಆಗಿದೆ. ಪಾಪ ಸೌದೆ ಒಲೆಯಲ್ಲಿ ಮಾಡಿ ಫಿಶ್ ಮಾಡ್ಕೊಂಬರ್ತಾರಂತೆ. ನಮ್ಗೆ ಹೇಳಕ್ಕೆ ಬಂದಿಲ್ಲ, ಅದಕ್ಕೆ ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳು. ನನಗೆ ನಮ್ಮ ಅಣ್ಣಂಗೆ ಆನ್ಸರ್ ಗೊತ್ತಿಲ್ಲ ಗೈಸ್, ಹೇಳೋಕ್ಕಾಗಿಲ್ಲ. ನಾವು ನಮ್ಮಪ್ಪ ಮಕ್ಕರ್ ಮಾಡ್ತಿದ್ದಾರೆ ನಮ್ಗೆ ಹೇಳಕ್ಕೆ ಬರಲ್ಲ. ಸೊ ನೀವು ಹೇಳಿ. ಇನ್ನೊಂದ್ಸರಿ ಹೇಳ್ತೀನಿ. ಇನ್ನೊಂದು ಸಲ ಹೇಳ್ಬಿಡಿ. 5 + 5 = 11. ಏನಾದರೆ 11 ಆಗುತ್ತೆ. ಅಷ್ಟೇನಾ ಗೈಸ್? ಪಟ ಅಂತ ಆನ್ಸರ್ ಹುಡುಕಿ ಹೇಳಿ ನಮ್ಮ ಅಪ್ಪಂಗೆ. ಕಮೆಂಟ್ ಹಾಕಿ. ಯಾರು ಫಸ್ಟ್ ಕಮೆಂಟ್ ಹಾಕ್ತಾರೋ ಆನ್ಸರ್ ಹೇಳ್ತಾರ ನಮ್ಮ ಅಮ್ಮನ ಕಡೆಯಿಂದ ಒಂದು ಬಿರಿಯಾನಿ, ಚಿಕನ್ ಬಿರಿಯಾನಿ. ಗೈಸ್ ಮುಗೀತಲ್ಲ, ಇವಾಗ ಗೋಯಿಂಗ್ ಹೋಮ್. ಸೊ ಗೈಸ್ ಇನ್ ಹೋಮ್. ಬೈ ಮಗ ಗೈಸ್. ನಾವು ವಿ ಆರ್ ಇನ್ ಕೋಲಾರ್ ಬೇ. ಅಪ್ಪ ಮಗ ಡಿಸ್ಕಸ್ ಮಾಡೋಣ. ಅದು ಹೇಳ್ತಾರೆ ಅದೊಂದು ಹೇಳ್ತಾರೆ. ಅವಳೊಂದು ಪಲ್ಲೂಡ ಇಲ್ಲಿ ಗಡ್ಬಡಿದೆ, ಗಡ್ಬಡಿದೆ. ಗಡಿ ಬಿಡಿಯೋದಿಲ್ಲ ಬೇಡವಾ? ಅದು ಫಸ್ಟ್ ಅದು ಮಾಡ್ತಾ ಫ್ರೂಟ್ ಬಸ್ಟ್ ಹೇಳ. ಹಾಂ, ಫ್ರೂಟ್ ಬಸ್ಟ್ ಒಂದು ಹೇಳ. ಅವನೊಂದು ಇದು ಯಾವ್ದು ಹೇಳಿದ್ದೀನ? ಪಲ್ಲೋಡ ಪಲ್ಲೂಡ ಒಂದು. ಯಾವ ಫಲೂಡ? ಮಲೈ ಒಂದು ನೋಡ್ಲ ನೋಡ ಏನಂತಾರೆ ಇದಕ್ಕೆ? ಫಸ್ಟ್ ಒಂದೆಲ್ಲ ಒಂದು ಪಲ್ಲೋಡ ಒಂದು ಪಲ್ಲೂಡಲ್ಲ. ನಿಮ್ಮಿಬ್ಬರದ್ದು ಏನೋ ಗೊತ್ತಿಲ್ಲ. ಪಲ್ಲೂಡ ಒಂದು DBC ಮೈ DBC ಒಂದು
ಗಾಯ್ಸ್ ಬಂತು ನೋಡಿ ಐಸ್ ಕ್ರೀಮು ನೋಡಿ ನಮ್ಮ ಅಪ್ಪ ನೋಡಿ ಗೈಸ್. ಪಾಪ ಯಾರು ಪಾಪ ನೀನು ಆರ್ಡರ್ ಮಾಡಿರೋದು? ನೀನು ಹೇಳು. ಫ್ರೂಟ್ ಬೂಸ್ಟ್ ಅಂತೆ. ನಿಮ್ದು ಯಾವುದು? ನಾನು ಮೈ ಬಸ್ಟ್. ನಿಂದು? ಪೊಕ್ಕರೆ ಪೊಕ್ಕ. ಕಂಪ್ಲೀಟ್ ಡೇ ಔಟ್ ಆಗೋಯ್ತು ಗೈಸ್ ನಮ್ಮದು. ಕಂಪ್ಲೀಟ್ ಒಳ್ಳೆ ಊಟ, ಮನೆಗೆ ಓಟ, ನಿದ್ದೆ ಓಟ. ನಿದ್ದೆ ಹೊಡೆದ್ರ ನಮ್ಮಮ್ಮನ ಎಲ್ಲ ಇವ್ರು ಪಾಪ ಚಿಕ್ಕ ತಗೊಂಡಿವ್ರು. ನಮ್ಮಮ್ಮ ಮಾತ್ರ ಯಾರು ಹೇಳಿದ್ದು? ಪಾಪ ಮಮ್ಮಿದೆ 250 ರೂಪಾಯಿ ಪಾಪ. ಇಲ್ಲ 180. 250. ನಮ್ಮಮ್ಮ ಹಿಡಿಯೋದು ಹಿಡಿದ ಸರ್ರಾಗಿರೋದು ಹಿಡಿದೈತೆ. ಅವನು ಹೇಳ್ದ ನಮ್ಮಮ್ಮ ತಗೊಳ್ಳೋದು ಇಷ್ಟೇ ಉದ್ದ ಅಂತ. ಅದು ನೋಡಿದ್ರೆ ಇಷ್ಟು ಉದ್ದ ಐತೆ. ಕೂರಿಸ್ಬಿಟ್ಟು ಆಷಾಢದ ಬಳಿ